ವಿದ್ಯಾರ್ಥಿಗಳೇ, ಇಂದು ನಾವು ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಅಭ್ಯಾಸ ಮಾಡೋಣ ಪ್ರಯೋಗದ ಮೂಲಕ. ಇಲ್ಲಿ ಪೀನ ಮಸೂರ ಇದೆ, ಇಲ್ಲಿ ಮೇಣದ ಬತ್ತಿ ಇದೆ. ನೀವೇನು ಇಲ್ಲಿ ವೀಕ್ಷಣೆ ಮಾಡಬೇಕು ಅಂದ್ರೆ ಈ ಜ್ವಾಲೆ ಆ ಪರದೆಯ ಮೇಲೆ ಬಿದ್ದರೆ ಅದು ಸತ್ಯ ಪ್ರತಿಬಿಂಬ. ಆ ಪರದೆಯ ಮೇಲೆ ನಮಗೆ ಪ್ರತಿಬಿಂಬ ಕಾಣಲಿಲ್ಲ ಅಂದ್ರೆ ಅದು ಮಿಥ್ಯ ಪ್ರತಿಬಿಂಬ. ಹಾಗಿದ್ರೆ ನಾನೀಗ ಈ ಮೇಣದ ಬತ್ತಿಯನ್ನು ಮಸೂರದಿಂದ ಸ್ವಲ್ಪ ದೂರ ಸರಿಸ್ತಾ ಇದ್ದೀನಿ. ಪ್ರತಿಬಿಂಬ ಕಾಣಿಸ್ತಾ ಇದೆನಾ? ಓಕೆ, ಕಾಣಿಸ್ತಾ ಇದೆ ಅಂದ್ರೆ ಇದು ಎಂತಹ ಪ್ರತಿಬಿಂಬ? ಸತ್ಯ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ. ಹಾಗಿದ್ರೆ ಈ ಪ್ರತಿಬಿಂಬ ನೇರವಾಗಿದೆನಾ ತಲೆ ಕೆಳಗಾಗಿದೆ? ವಸ್ತುವಿನಷ್ಟೇ ಇದೆನಾ ದೊಡ್ಡದಾಗಿದೆನಾ? ದೊಡ್ಡದಾಗಿದೆ. ವಸ್ತುವಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿದೆ. ಈಗ ಏನಾಗ್ತಾ ಇದೆ ನೋಡ್ರಿ, ದೂರ ಹೋದಂಗೆಲ್ಲ ಚಿಕ್ಕದಾಗ್ತಾ ಇದೆ. ಪೀನ ಮಸೂರದಿಂದ ವಸ್ತುವನ್ನು ನಾವು ದೂರ ಸರಿಸಿದ ಹಾಗೆ ಎಲ್ಲ ಏನಾಗ್ತಾ ಇದೆ? ಚಿಕ್ಕದಾಗ್ತಾ ಇದೆ. ನೋಡ್ರಿ, ಈಗ ಪ್ರತಿಬಿಂಬ ಕ್ಲಿಯರ್ ಆಗಿ ಕಾಣಿಸುತ್ತಲ್ವ ಎಲ್ರಿಗೂ? ತಲೆ ಕೆಳಗಾಗಿದೆ, ವಸ್ತುವಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದೆ. ಹಾಗಾಗಿ ಇದು ಸತ್ಯ ಪ್ರತಿಬಿಂಬ. ಇನ್ನೂ ದೂರ ಸರಿಸಿದಂಗೆಲ್ಲ ಅದೇನಾಗ್ತಾ ಇದೆ ನೋಡ್ರಿ, ಪ್ರತಿಬಿಂಬ ದೊಡ್ಡದಾಗ್ತಾ ಹೋಗ್ತಾ ಇದೆ. ಹೌದಲ್ವಾ? ದೂರ ಸರಿಸಿದಂಗೆಲ್ಲ ಪ್ರತಿಬಿಂಬ ದೊಡ್ಡದಾಗ್ತಾ ಇದೆ. ಒಂದು ನಿರ್ದಿಷ್ಟ ಅಂತರದಲ್ಲಿ ಮಾತ್ರ ಇದು ಚಿಕ್ಕದಾಗುತ್ತೆ. ಮತ್ತೆ ದರ್ಪಣದ ಹತ್ರ ಹೋದಂಗೆಲ್ಲ ಏನಾಗ್ತಾ ಇದೆ? ಪ್ರತಿಬಿಂಬ ದೊಡ್ಡದಾಗುತ್ತಿದೆ. ಹಾಗಿದ್ರೆ ನಿಮ್ಗೆ ಇವಾಗ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬ ಸತ್ಯ ಪ್ರತಿಬಿಂಬನ ಮಿಥ್ಯ ಪ್ರತಿಬಿಂಬನ? ಸತ್ಯ ಪ್ರತಿಬಿಂಬ. ನೇರವಾಗಿರುತ್ತಾ ತಲೆ ಕೆಳಗಾಗಿರುತ್ತೆ? ವಸ್ತುವನ್ನು ಹತ್ರ ಒಯ್ದಂಗೆಲ್ಲ ಪ್ರತಿಬಿಂಬ ಗಾತ್ರದಲ್ಲಿ ದೊಡ್ಡದಾಗುತ್ತಾ, ವಸ್ತುವಿನಿಂದ ದೂರ ಹೋದಂಗೆಲ್ಲ ಚಿಕ್ಕದಾಗ್ತಾ ಹೋಗುತ್ತಾ. ಒಂದು ನಿರ್ದಿಷ್ಟ ಅಂತರದಿಂದ ಇನ್ನೂ ಸ್ವಲ್ಪ ದೂರ ಒಯ್ದ್ವಿ ಅಂತಂದ್ರೆ ಏನಾಗುತ್ತಾ? ಅದು ಪ್ರತಿಬಿಂಬ ದೊಡ್ಡದಾಗ್ತಾ ಹೋಗುತ್ತಾ. ಎಲ್ರಿಗೂ ಅರ್ಥ ಆಯ್ತಾ? ಹಂಗಿದ್ರ ವೆರಿ ಗುಡ್. ಧನ್ಯವಾದಗಳು ಎಲ್ಲರಿಗೂ.